ಕನ್ಯಾ ರಾಶಿಯವರಿಗೆ ಈ ವಾರ ಮನೆಯ ನೆಮ್ಮದಿ ಮತ್ತು ವೃತ್ತಿಜೀವನದ ನಡುವೆ ಸಮತೋಲನ ಸಾಧಿಸುವ ಸುಂದರ ಸಮಯ ಎದುರಾಗಲಿದೆ. ನಿಮ್ಮ 10ನೇ ಮನೆಯಲ್ಲಿ ಗುರು ಇರುವರಿಂದ ವೃತ್ತಿಜೀವನದಲ್ಲಿ ಉತ್ತಮ ಪ್ರಗತಿ ಮತ್ತು ಹೊಸ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲಗಳನ್ನು ಪ್ರದರ್ಶಿಸಲು ಇದು ಸೂಕ್ತ ಸಮಯ. ಆದರೆ ಬುಧ ಮತ್ತು ರಾಹು 6ನೇ ಮನೆಯಲ್ಲಿರುವರಿಂದ ಕಚೇರಿಯಲ್ಲಿ ಸಂವಹನದ ಬಗ್ಗೆ ಎಚ್ಚರವಿರಲಿ. ಅನಗತ್ಯ ಗಾಸಿಪ್ಗಳಿಂದ ದೂರವಿರಿ ಮತ್ತು ತಾಂತ್ರಿಕ ತಪ್ಪುಗಳಾಗದಂತೆ ನಿಮ್ಮ ಸೂಚನೆಗಳು ಸ್ಪಷ್ಟವಾಗಿರಲಿ. ಹಣಕಾಸಿನ ವಿಷಯದಲ್ಲಿ 8ನೇ ಮನೆಯಲ್ಲಿರುವ ಶುಕ್ರನ ಪ್ರಭಾವದಿಂದ ಅನಿರೀಕ್ಷಿತ ಲಾಭ ಅಥವಾ ಹಳೆಯ ಆಸ್ತಿ ವಿಚಾರದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆಯಿದೆ. ಭರಣಿ ನಕ್ಷತ್ರದ ಪ್ರಭಾವವಿರುವರಿಂದ ಯಾವುದೇ ಹೆಚ್ಚಿನ ಅಪಾಯವಿರುವ ಹೂಡಿಕೆಗಳನ್ನು ಮಾಡಬೇಡಿ. ದೀರ್ಘಕಾಲದ ಉಳಿತಾಯದ ಕಡೆ ಗಮನಹರಿಸಿ. ವೈಯಕ್ತಿಕ ಜೀವನದಲ್ಲಿ ಸೂರ್ಯ, ಮಂಗಳ ಮತ್ತು ಶನಿ 7ನೇ ಮನೆಯಲ್ಲಿರುವರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡವಿರಬಹುದು. ಮಂಗಳ ನಿಮ್ಮನ್ನು ಆತುರಗಾರರಾಗಿ ಮಾಡಿದರೆ ಶನಿಯು ಸ್ಥಿರತೆ ಮತ್ತು ಬದ್ಧತೆಯ ಮಹತ್ವವನ್ನು ನೆನಪಿಸುತ್ತಾನೆ. ಮನಬಿಚ್ಚಿ ಮಾತನಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಅವಿವಾಹಿತರಿಗೆ ನಿಮ್ಮ ಆಲೋಚನೆಗಳನ್ನು ಬದಲಿಸುವಂತಹ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ ಮತ್ತು ನರಗಳ ಬಗ್ಗೆ ಕಾಳಜಿ ಇರಲಿ. ಸರಿಯಾದ ದಿನಚರಿ ಮತ್ತು ಪೌಷ್ಟಿಕ ಆಹಾರ ಸೇವನೆಯಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು. ನಿದ್ರೆಗೆ ಕನಿಷ್ಠ 1 ಗಂಟೆ ಮುಂಚಿತವಾಗಿ ಮೊಬೈಲ್ ಅಥವಾ ಟಿವಿ ನೋಡುವುದನ್ನು ನಿಲ್ಲಿಸಿ ಮನಸ್ಸನ್ನು ಶಾಂತಗೊಳಿಸಿ. ಈ ವಾರ ನಿಮ್ಮ ಸಂಘಟನಾ ಶಕ್ತಿಯ ಮೇಲೆ ನಂಬಿಕೆ ಇರಲಿ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳದೆ ದೊಡ್ಡ ಗುರಿಯತ್ತ ಗಮನಹರಿಸಿ. ನಿಮ್ಮ ಶ್ರಮ ಮತ್ತು ಶಿಸ್ತೇ ನಿಮ್ಮ ದೊಡ್ಡ ಶಕ್ತಿ. ಈ ವಾರ ನಿಮಗೆ ಅತ್ಯಂತ ಫಲಪ್ರದವಾಗಿರಲಿ.